ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅನ್ಯಾಯ ಎಲ್ಲಿ ಇದು ನ್ಯಾಯ ಸಿಗಬೇಕಂತಂದ್ರೆ ಮೇಲೊಂದು ತಿರುಗುತ್ತಾರೆ. ಹಾಗಾಗಿ ಇವತ್ತು ಏನು ಹೊನ್ನಾರಳ್ಳಿ ಗ್ರಾಮದಲ್ಲಿ ನಡೆದಂತ ಏನು ಒಂದು ವಾರದಿಂದ ನಡೆದಂತ ಒಂದು ಘಟನೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಮಾಜಿ ಶಾಸಕರಾದಂತ ಸೋಮಲಿಂಗಪ್ಪ ಸಾರವರ ಒಂದು ನೇತೃತ್ವದಲ್ಲಿ ಮತ್ತು ಮಂಡಲ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಡೆದಿದೆ ಈ ಒಂದು ದೌರ್ಜನ್ಯ, ಶ್ರೀನಿವಾಸರಾವ್ ಮತ್ತು ನಾಗೇಶ್ವರರಾವ್ ಅನ್ನೋರು ಈ ಒಂದು ಇಲ್ಲಿ ಇರ್ತಕ್ಕಂಥ ಏನು 5-6 ಜನ ಮಹಿಳೆಯರ ಮೇಲೇನೆ ಗಲಾಟೆ ಮಾಡಿ ಅವ್ರ ಹೊಲದಲ್ಲಿ ಹೋಗಿ ಕಟ್ಟಿಗೆಗಳು ಸುಮಾರು ಏನು ಒಂದು 20-30 ಜನ ಹೋಗಿ ಇವರ ಮೇಲೆ ದೌರ್ಜನ್ಯ ಮಾಡಿ ಇವರನ್ನೇ ಹೊಡೆದು ಇವರ ಮೇಲೆನೆ 307 ಕೇಸ್ ಹಾಕ್ತಾರಂತಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಹೊಡ್ಸ್ಕೊಂಡವ್ರ ಮೇಲೆ 307 ಕೇಸ್ ಅಂತಂದ್ರೆ ಇನ್ನ ನ್ಯಾಯ ಕೇಳೋದ್ ನಾವೆಲ್ಲಿ, ಇನ್ ಯಾರಿಗೆ ಕೇಳ್ಬೇಕು ನ್ಯಾಯ? ಇವರು ಅವ್ರನ್ನ ನಾಗೇಶ್ವರರಾವ್ ಅನ್ನೋರ್ನೂ ಹೊಡೆದಿಲ್ಲ, ಶ್ರೀನಿವಾಸರಾವ್ ಅನ್ನೋರ್ನೂ ಹೊಡೆದಿಲ್ಲ, ಒಡೆಯಕ್ ಬಂದವ್ರನ್ನೂ ಹೊಡೆದಿಲ್ಲ. ಆದ್ರೆ ಅವ್ರ ಮೇಲೆ ಸಣ್ಣ ಸಣ್ಣ ಕೇಸ್ಗಳು ಅಂದ್ರೆ ಅಲ್ಲೇ ಬೇಲೆಬಲ್ ಸ್ಟೇಷನ್ ಅಲ್ಲೇ ಬೇಲೆಬಲ್ ಕೇಸ್ಗಳು ಹಾಕಿ ಅವ್ರನ್ನ ಹೊರಗಡೆ ಕಳಿಸ್ತಾರ, ಇವ್ರ ಮೇಲೆ 307 ಕೇಸ್ ಹಾಕ್ತಾರೆ ಅಂತಂದ್ರೆ ಇದು ನಿಜಕ್ಕ ದುರಂತದ ಸಂಗತಿ. ನಮಗೆ ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ಗೌರವ ಇದೆ. ನಮಗೆ ಒಂದು ಕುಟುಂಬ ಇದ್ದಂಗೆ. ಯಾಕಂತಂದ್ರೆ ಯಾರೇ ತಪ್ಪು ಮಾಡ್ಲಿ, ನಾನೇ ತಪ್ಪು ಮಾಡಿದ್ರು ಕೂಡ ನಮ್ಮ ಮೇಲೆ ಅವರು ಕ್ರಮ ತಗೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಇದೆ. ಹಾಗಾಗಿ ಇಂಥ ಬಡವರ ಮೇಲೆ ಇಂಥ ಒಂದು ಅಹಿತಕರ ಘಟನೆಗಳಾದಾಗ ಯಾವುದೇ ಪಕ್ಷ ನೋಡಬಾರ್ದು. ಇದ್ರಲ್ಲಿ ಇವತ್ತು ದಲಿತ ಮಹಿಳೆಯರ ಮೇಲೆ ಆದಂತ ಘಟನೆ ನಾಳೆ ಇವತ್ತು ನಾವು ಅಧಿಕಾರದಲ್ಲಿ ಇರದೇ ಇರ್ಬೋದು, ನಾಳೆ ಅವರ ಕುಟುಂಬದ ಮೇಲೆ ಈ ತರ ಅನ್ಯಾಯ ಆದ್ರೆ ತಾವ್ ಯಾರ ಹತ್ರ ನ್ಯಾಯ ಕೇಳಕ್ ಹೋಗ್ತೀವಿ? ಅದಕ್ಕಾಗಿ ಇವಾಗ ಇಂಥ ಒಂದು ಘಟನೆಗಳು ನಮ್ಮ ತಾಲೂಕಿನಲ್ಲಿ ನಡಿಲಾರ್ದಂಗೆ ಪಕ್ಷಾತೀತವಾಗಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ, ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ಳಿ, ನ್ಯಾಯ ಸಮೇತವಾಗಿ ಯಾರು ಅನ್ಯಾಯ ಮಾಡಿದಾರೋ ಅಂತರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮಾಜಿ ಶಾಸಕರಾದ ಸೋಮಲಿಂಗಪ್ಪ ಸಾರ್ ಅವರ ಒಂದು ನೇತೃತ್ವದಲ್ಲಿ ಇನ್ನ ಉಗ್ರವಾದ ಹೋರಾಟ ಮತ್ತೆ ನಮ್ಮ ಸಿರುಗುಪ್ಪ ತಾಲೂಕು ಬಂದ್ ಮಾಡುವಂತ ವಿಚಾರ ಕೂಡ ನಾವು ಹಮ್ಮಿಕೊಳ್ಬೇಕಾಗ್ತಕ್ಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಕಾರ್ಯಕರ್ತರು ವಂದಿಸಿ ನಮ್ಮೊಂದು ಮಾತು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಭಾರತ. ಪೊಲೀಸ್ ಇಲಾಖೆ ಮಹತ್ವದ ಇಲಾಖೆ. ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮಾತು ಕೇಳಿಕೊಂಡು 307 ಕೇಸ್ ಹಾಕಿದ್ರು. ನಾನು ಪೊಲೀಸ್ ಇಲಾಖೆ ತಲೆಬಾಗ್ತು, ಪೊಲೀಸ್ ಇಲಾಖೆ ತಲೆಬಾಗ್ತು. ಏನು ರಾಜಕಾರಣಿಗಳ ಮುಖಾಂತರ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ 307 ಹಾಕಿದಾರಲ್ಲ, ಅದಕ್ಕೆ ನಾನು ವಿರುದ್ಧವಾಗಿರ್ತಾ ಅವ್ರು ಸಸ್ಪೆಂಡ್ ಆಗಲೇಬೇಕು. ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಲೇಬೇಕು. ಯಾಕಂತಂದ್ರೆ ಒಬ್ಬ ಬಡ ಮಹಿಳೆ ಮನೆ ಅಲ್ಲಿ ಹೊಲದಾಗ ಕೆಲಸ ಮಾಡಕ್ಕೆ ಹೋದಾಗ ಊಟ ತಗೊಂಡು ಬಿಡ್ತಾ ಇದ್ದಾರ. ಸರಿ ಸುಮಾರು 25-30 ಜನ ಬಂದು ಬಿಡ್ತಿದ್ದಾರೆ ಅಂತಂದ್ರೆ ಅದು 3 ಟ್ರ್ಯಾಕ್ಟರ್ಗಳೆಲ್ಲ ಬಂದಿದಾರ. ಈಗೆಲ್ಲ ಅದು ಮೊಬೈಲ್ ಅಲ್ಲಿ ಇದು ಸೆರೆ ಹಿಡಿದಿದ್ದಾರೆ. ಈಗೆಲ್ಲ ಮೊಬೈಲ್ ಅಲ್ಲಿ ಈಗ ಹರಿದು ಬಿಟ್ಟಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಎಲ್ಲ ಬಹಳಷ್ಟು ಜನ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.